ಪ್ರೀತಿ ಕೌರ್ಯ 2 ವರ್ಷ ನರಕ ಅನುಭವಿಸಿದೆ. ಖಿನ್ನತೆಗೆ ಒಳಗಾಗಿದೆ. ಬ್ರೇಕಪ್ ಬಗ್ಗೆ ಮೌನ ಮುರಿದ ನಟ ಸಾರ್ವಭೌಮ ನಟಿ ಅನುಪಮ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದ ಕೆಲವು ಪೋಸ್ಟ್ಗಳು ಅಭಿಮಾನಿಗಳಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದವು. ಇದೀಗ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ನಟಿ ತಮ್ಮ ಪ್ರೇಮ ಸಂಬಂಧದ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ಅಭಿನಯದ ನಟ ಸಾರ್ವಭೌಮ ಚಿತ್ರದಲ್ಲಿ ನಟಿಸಿದ ದಕ್ಷಿಣ ಭಾರತದ ಜನಪ್ರಿಯ ನಟಿ ಅನುಪಮ ಪರಮೇಶ್ವರನ್ ಅವರು ತಮ್ಮ ವೈಯಕ್ತಿಕ ಜೀವನದ ಕಹಿ ಹಂಚಿಕೊಂಡಿದ್ದಾರೆ. ಮಲಯಾಳಂನ ಸೂಪರ್ ಹಿಟ್ ಪ್ರೇಮಂ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟು ತಮಿಳು ಹಾಗೂ ತೆಲುಗಿನ ಕೂಡಿ ಡ್ರ್ಯಾಗನ್, ಬೈಸನ್, ಕಲಾಮಂಥನ್ ಮುಂತಾದ ಹಿಟ್ ಚಿತ್ರಗಳ ಮೂಲಕ ಕೋಟ್ಯಾಂತರ ಅಭಿಮಾನಿಗಳನ್ನು ಗಳಿಸಿರುವ ನಟಿ ಅನುಪಮ ಪರಮೇಶ್ವರನ್ ಇತ್ತೀಚೆಗೆ ತಮ್ಮ ವೈಯಕ್ತಿಕ ಜೀವನದ ಕಹಿ ಘಟನೆಯೊಂದನ್ನು ಹಂಚಿಕೊಂಡು ಸುದ್ದಿಯಲ್ಲಿದ್ದಾರೆ. ಒಂದು ದಿನ ಪ್ರೀತಿ, ಮತ್ತೊಂದು ದಿನ ಕೌರ್ಯ ಹೀಗೆ 2 ವರ್ಷಗಳ ಕಾಲ ನರಕ ಅನುಭವಿಸಾಗಿದೆ ನಟಿ ಬಹಿರಂಗಪಡಿಸಿದ್ದಾರೆ. ಆದರೆ ತಮ್ಮ ಬಾಯ್ ಫ್ರೆಂಡ್ ಹೆಸರನ್ನು ಎಲ್ಲೂ ಉಲ್ಲೇಖಿಸಿಲ್ಲ. ಆದರೆ ಅಭಿಮಾನಿಗಳು ಅವರ ಪೋಸ್ಟ್ಗಳನ್ನು ನಟ ವಿಕ್ರಮ್, ಧ್ರುವ ವಿಕ್ರಮ್ ಅವರೊಂದಿಗಿನ ಸಂಬಂಧಕ್ಕೆ ಲಿಂಕ್ ಮಾಡಿದ್ದರು. ಅನುಪಮ ಅವರಾಗಲಿ ಅಥವಾ ಧ್ರುವ ಅವರಾಗಲಿ ತಾವು ಡೇಟಿಂಗ್ ಮಾಡುತ್ತಿದ್ದೇವೆ ಎಂದು ಎಂದಿಗೂ ಸಾರ್ವಜನಿಕವಾಗಿ ದೃಢಪಡಿಸಿಲ್ಲ. ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅನುಪಮ ಪರಮೇಶ್ವರನ್ ಅವರು ತಮ್ಮ ಭಾವನಾತ್ಮಕ ಇನ್ಸ್ಟಾಗ್ರಾಮ್ ಪೋಸ್ಟ್ ಅನ್ನು ಹಠಾತ್ತನೆ ಮಾಡಿಲ್ಲ ಎಂದು ವಿವರಿಸಿದ್ದಾರೆ. ಆ ಒಂದು ಪೋಸ್ಟ್ನ ಹಿಂದೆ 2 ವರ್ಷಗಳ ನೋವಿದೆ ಎಂದು ಹೇಳಿದ್ದಾರೆ. ಆ ರಿಲೇಶನ್ಶಿಪ್ ತಮ್ಮ ಮೇಲೆ ವೈಯಕ್ತಿಕವಾಗಿ ಹೀಗೆ ಪರಿಣಾಮ ಬೀರಿತು ಎಂಬುದರ ಕುರಿತಾಗಿಯೂ ನಟಿ ಹಂಚಿಕೊಂಡಿದ್ದಾರೆ. ಅವರ ಪ್ರಕಾರ ತಾವು ಬೆಳೆಯುವ ಬದಲು ಕುಗ್ಗುತ್ತಿರುವಂತೆ ಭಾವಿಸಲು ಪ್ರಾರಂಭಿಸಿದೆ. ಖಿನ್ನತೆಗೆ ಒಳಗಾಗಿದೆ. ಗಣನೀಯವಾಗಿ ತೂಕ ಕಳೆದುಕೊಂಡೆ ಮತ್ತು ಸಂಗಾತಿಯ ನಡವಳಿಕೆಯು ಭಾವನಾತ್ಮಕವಾಗಿ ಪರಿಣಾಮ ಬೀರಿದೆ ಎಂದು ವಿವರಿಸಿದ್ದಾರೆ. ನನ್ನ ಮಾಜಿ ಪ್ರೇಮಿ ನನ್ನನ್ನು ಸಂಪೂರ್ಣವಾಗಿ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದ. ಅವನ ಕುಟುಂಬವನ್ನು ಭೇಟಿಯಾದ 3 ತಿಂಗಳಲ್ಲಿ ನಿಶ್ಚಿತಾರ್ಥ ಮಾಡಿಕೊಳ್ಳುವಂತೆ ಒತ್ತಡ ಹೇರಿದ ಎಂದು ಅನುಪಮ ರೂಪಿಸಿದ್ದಾರೆ. ಪ್ರೇಮಿಯ ನಡವಳಿಕೆಯನ್ನು ವಿವರಿಸುತ್ತಾ, ಅವನು ಒಂದು ದಿನ ಅತ್ಯಂತ ಪ್ರೀತಿಯ ರೆಮೋ ಥರ ಇರುತ್ತಿದ್ದ. ಮರುದಿನ ಸಂಪೂರ್ಣ ಅಪರಿಚಿತನಂತೆ ವರ್ತಿಸುತ್ತಿದ್ದ. ಆಮೇಲೆ ಸಣ್ಣ ಮಗುವಿನಂತೆ ಬಂದು ಕ್ಷಮೆ ಕೇಳುತ್ತಿದ್ದ. ಈ ನಾಟಕ ಸತತ 2 ವರ್ಷ ನಡೆಯಿತು ಎಂದಿದ್ದಾರೆ.